ಧರ್ಮಸ್ಥಳ ಫೈಲ್ಸ್ ನಾಳೆ ಮಹತ್ವದ ದಿನ. ನಾಳೆಯೊಳಗಡೆ ನಡೆಯಲಿದೆ ಬಿಗ್ ಡೆವಲಪ್ಮೆಂಟ್. ನಾಳೆ ಸದನಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ ಗೃಹ ಮಂತ್ರಿ. ಧರ್ಮಸ್ಥಳ ಫೈಲ್ಸ್ ನಾಳೆ ಮಹತ್ವದ ದಿನ. ನಾಳೆಯೊಳಗೆ ನಡೆಯಲಿದೆ ಬಿಗ್ ಡೆವಲಪ್ಮೆಂಟ್. ನಾಳೆ ಸದನಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ ಗೃಹ ಮಂತ್ರಿ ಪರಮೇಶ್ವರ್. ಉತ್ತರವನ್ನ ನೀಡುವ ಮುಂಚೆ ಏನಾಗಲಿದೆ, ಸದನಕ್ಕೆ ಪರಮೇಶ್ವರ್ ಕೊಡಲಿರುವಂತಹ ಉತ್ತರ ಹೇಗಿರುತ್ತೆ, ಎಸ್ಐಟಿ ತನಿಖೆ ಮುಂದುವರಿಯೋದಿಲ್ವಾ, ದೂರುದಾರನ ಮೇಲೆ ಕ್ರಮವನ್ನ ಕೈಗೊಳ್ಳುತ್ತಾರ ಸರ್ಕಾರ, ಕುತೂಹಲವನ್ನು ಮೂಡಿಸಿರುವಂತಹ ನಾಳೆಯ ಬೆಳವಣಿಗೆ. ವೀಕ್ಷಕರೇ, ನಾಳೆ ಸದನದಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಬಿಜೆಪಿಯವರು. ಕೊಡಿ ಸಾಕ್ಷ್ಯವನ್ನ, ಎಲ್ಲಿವರೆಗೆ ಎಸ್ಐಟಿ ತನಿಖಾ ತಂಡ ಇಲ್ಲಿವರೆಗೂ ಕಲೆ ಹಾಕಿರುವಂತಹ ಸಾಕ್ಷಿ ಎಷ್ಟಿದೆ, ವಿಚಾರಣೆ ಎಲ್ಲಿವರೆಗೆ ಬಂತು, ಫೈಲ್ ಅಲ್ಲಿ ಒಂದ್ ಸ್ವಲ್ಪ ಹೇಳಿ ಅಂತ ಹೇಳಿ ಬಿಜೆಪಿ ಅವರು ಕೇಳಿದಾಗ ಪರಮೇಶ್ವರ್ ಅವರು ಉತ್ತರ ಕೊಡ್ಲಿಕ್ಕೆ ರೆಡಿ ಆಗಿರಬೇಕು. ನಾಳೆ ಸದನದಲ್ಲಿ ಬಹುದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ಈ ಕಡೆ ಎಸ್ಐಟಿ ತನಿಖಾ ತಂಡ ಮುಂದುವರಿಯುತ್ತಾ ಅಥವಾ ಇಲ್ಲೇ ಎಂಡ್ ಆಗುತ್ತಾ ಅನ್ನೋದು ಕೂಡ ಒಂದು ಒಳ್ಳೆ ಕ್ವಶನ್ ಮಾರ್ಕ್ ಆಗಿದೆ. ಇದರ ಜೊತೆಗೆ ಇವತ್ತು ಮಟ್ಟಣ್ಣನವರು ಹಾಗೆ ತಿಮ್ಮಾರೋಡಿ ಮಹತ್ವದ ಸಾಕ್ಷಿಯನ್ನ ಕೊಡ್ತೇನೆ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಅವ್ರು ಏನಾರ ಸಾಕ್ಷಿಗಳನ್ನ ಕೊಟ್ರೆ ಇದು ಎಸ್ಐಟಿ ತನಿಖಾ ತಂಡ ಇನ್ನೂ ಕೂಡ ಮುಂದುವರಿಸಬೇಕಾಗುತ್ತೆ ತಮ್ಮ ತನಿಖೆಯನ್ನ. ಹಾಗೆ ಇನ್ನು ದೂರುದಾರ ಆತ ನಿಜವನ್ನ ಹೇಳಿದ್ದ ಅಂತಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಒಂದಿಷ್ಟು ತಲೆಬುರುಡೆಗಳಾದ್ರೂ ಸಿಕ್ಕಿರಬೇಕು, ಅಥವಾ ಭೂಮಿಯ ಒಂದು ರಚನೆಯ ವಿಚಾರಕ್ಕೆ ಬರುವುದಾದ್ರೆ ಯಾವ್ಯಾವ ವರ್ಷ ಏನೇನು ಬಂದು ಬಿದ್ದಿದೆಯೋ ಗೊತ್ತಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಅದು ಹುದುಗಿ ಹೋಗಿರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇದರ ಮಧ್ಯದಲ್ಲಿ ಆತನ ಮೈಂಡ್ ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವಿರೋಧ ಪಕ್ಷದವರಾಗಿರುವಂತಹ ಬಿಜೆಪಿ ಅವರು ಮಾತನಾಡ್ತಾ ಇದ್ರು. ಈಗೆಲ್ಲವನ್ನೂ ಕೂಡ ಎಲ್ಲದಕ್ಕೂ ಉತ್ತರವನ್ನ ನಾಳೆ ಪರಮೇಶ್ವರ್ ಅವರು ಕೊಡಲಿದ್ದಾರೆ. ಸದನದಲ್ಲಿ ಭಾರಿ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ. ನಾಳೆವರೆಗೂ ಕಾದ್ ನೋಡ್ಬೇಕು ವೀಕ್ಷಕರೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.